ಕಳಾವಣಿ ಮೇಡಮ್ಗೆ ಒಬ್ಬ ಕಾರ್ಮಿಕನಿಗೆ ಅನ್ಯಾಯ ಮಾಡಿದ್ದ ಕಳಾವಣಿ ಮೇಡಮ್ಗೆ ಸರಿಯಾಗಿ ಪರಿಶೀಲನೆ. ಕಟ್ಟಡ ಕಾರ್ಮಿಕರು ಚಿಂತಾಮಣಿ ನಗರದ ನಾರಪ್ಪಕುಂಟೆಯ ಬಳಿ ಇರುವ ಕಟ್ಟಡ ಕಾರ್ಮಿಕರ ನಿರೀಕ್ಷಕರ ಕಚೇರಿಗೆ ಗೆರವ್ ಹಾಕಿ ಪ್ರತಿಭಟನೆ ನಡೆಸಿದ್ದಲ್ಲದೆ ಕಾರ್ಮಿಕ ನಿರೀಕ್ಷಕ ಕಲಾವಣಿ ವಿರುದ್ಧ ಧಿಕ್ಕಾರ ಕೂಗುತ್ತಾ ಕಾರ್ಮಿಕರಿಗೆ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ತಿಳಿಸದಿರುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ಕಟ್ಟಡ ಕಾರ್ಮಿಕನಾದ ಗಂಗರಾಜು ಹಾಗೂ ನರಸಿಂಹಪ್ಪ ಎಂಬುವರು ಮಾತನಾಡಿ 2025 ಆಗಸ್ಟ್ 8ರಂದು ಶಿಡ್ಲಘಟ್ಟ ತಾಲೂಕಿನ ತಲಕಾಯಬೆಟ್ಟ ಗ್ರಾಮದ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಅನಿತಾ ಎಂಬುವರ ಮದುವೆ ನಡೆದಿದ್ದು, ಮದುವೆ ಸಹಾಯಧನ ಪಡೆಯಲು ಕಾರ್ಮಿಕ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸಲಾಗಿದೆ. ಆದರೆ ಕಾರ್ಮಿಕ ಇಲಾಖೆ ನಿರೀಕ್ಷಕರು ಉದ್ದೇಶಪೂರ್ವಕವಾಗಿ ಅರ್ಜಿ ರದ್ದು ಮಾಡಿ ಕಟ್ಟಡ ಕಾರ್ಮಿಕರ ಕಾರ್ಡನ್ನು ರದ್ದುಪಡಿಸಿದ್ದಾರೆ. ಅಧಿಕಾರಿಗೆ ಲಂಚ ಕೊಡದೇ ಇರುವ ಕಾರಣಕ್ಕೆ ಈ ರೀತಿ ಮಾಡಿದ್ದಾರೆ ಎಂದು ಅವರು ಆರೋಪಿಸಿದರು. ಸುಮಾರು ವರ್ಷಗಳಿಂದ ಕಾರ್ಮಿಕ ನಿರೀಕ್ಷಕರ ಸರ್ಕಾರಿ ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಬರುವುದೇ ಇಲ್ಲ. ಸಾರ್ವಜನಿಕರು ಇದರ ಬಗ್ಗೆ ಪ್ರಶ್ನೆ ಮಾಡಿದರೆ ಉಡಾಫೆ ಉತ್ತರ ಕೊಡುತ್ತಾರೆ. ಕೂಡಲೇ ಇವರನ್ನು ಕೆಲಸದಿಂದ ಅಮಾನತು ಪಡಿಸದಿದ್ದರೆ ಮುಂದಿನ ದಿನಗಳಲ್ಲಿ ಕಟ್ಟಡ ಕಾರ್ಮಿಕರು ಸಚಿವ ಸಂತೋಷ್ ಲಾಡ್ ರವರಿಗೆ ಗರವ್ ಹಾಕಿ ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಇವರು ಟೈಮ್ಗೆ 10:10ವರೆಗೆ ಆಫೀಸ್ ಓಪನಿಂಗ್ ಇರಬೇಕು. ಆಫೀಸ್ ಓಪನ್ ಇರುತ್ತೆ, ಅಧಿಕಾರಿ ಕೈಗೆ ಸಿಗೋದಿಲ್ಲ. ನೀವು ಎಷ್ಟು ಸರಿ ಬೇಕಾದರೂ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಕಾರ್ಮಿಕರನ್ನು ಕೇಳಿ, ಯಾವಾಗ ಬಂದರೂ ಎಲ್ಲೋ ಫೀಲ್ಡ್ ವರ್ಕ್ ಹೋಗಿದ್ದೀವಿ ಅಂತಾರೆ. ಎಲ್ಲಿ ಫೀಲ್ಡ್ ವರ್ಕ್ ಇರುತ್ತೋ ಯಾವತ್ತು ನಮ್ಮ ಕೈಗೆ ಸಿಗೋದು ಯಾವಾಗ? ನಾವಿಲ್ಲಿ ಬಂದರೆ ಮಾತಾಡೋಕ್ಕೆ ಚಾನ್ಸ್ ಇರಲ್ಲ. ಆ್ಯಕ್ಚುಲಿ ನಾವು ಅರ್ಜಿ ಹಾಕಿದಾಗ ಮನೆ ಬಳಿನೇ ಹೋಗಬೇಕು ಮಾಜರ್ಗೆ, ನಾವು ಕೆಲಸ ಮಾಡೋ ಸ್ಥಳದಲ್ಲಿ ಬಂದು ಕೇಳಬೇಕು. ಇವರು ಕೆಲಸ ಹತ್ರ ಬಂದು ಮಾಜರ್ ಮಾಡೋ ಸಾಕ್ಷ್ಯನೇ ಇಲ್ಲ ಇವ್ರ ಹತ್ರ. ಈಗ ಮಾಡ್ತಿರೋ ಬಿಲ್ಡಿಂಗ್ಗಳ ಹತ್ರ ನಾವು ಲೈವ್ ನೋಡಿಸ್ತೀವಿ ನಿಮಗೆ. ಈಗ ಬಿಲ್ಡಿಂಗ್ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಅಗ್ರಿಮೆಂಟ್ ಸಮೇತ ನಮ್ಮ ಹತ್ರ ಇದೆ. ಇವ್ರು ಮೇಸ್ತ್ರಿ ಅನ್ನೋದಕ್ಕೆ ನಮ್ಮ ಹತ್ರ ಎಲ್ಲ ದಾಖಲೆಗಳು ಇದೆ. ಈಗ ಊರಲ್ಲಿ ಎಲ್ಲರನ್ನೂ ಕೇಳ್ಬೋದು ಇವ್ರು ಏನು ಕೆಲಸ ಮಾಡ್ತಾರೆ ಅಂತ. ಯಾರೋ ಒಬ್ಬರು ಹೇಳಿದ್ರು ಕುರಿಗಳು ಮೇಸೋರು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಪ್ರೂಫ್ ಇದೆಯಾ? ನಾವು ಗಾರೆ ಕೆಲಸ ಅಂತ ಹೇಳಿದ್ರೆ ನಾನು ಪ್ರೂಫ್ ಕೊಡ್ತೀನಿ. ಎಷ್ಟು ಬಿಲ್ಡಿಂಗ್ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ನಮ್ಮ ಹತ್ರ ಸಾಕ್ಷಿ ಇದೆ. ಎಷ್ಟು ವರ್ಷಗಳಿಂದ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದೀವಿ. ಈಗ ಅವ್ರು ಗಾರೆ ಕೆಲಸ ಮಾಡ್ತಿದ್ದಾರೆ. ಅದೇ ಬಿಲ್ಡಿಂಗಲ್ಲಿ ನಾನು ಎಲೆಕ್ಟ್ರಿಷಿಯನ್ ಆಗಿ ಮಾಡ್ತಿದ್ದೀನಿ. ಮತ್ತು ಇಲ್ಲೊಬ್ರು ಇದ್ದಾರೆ ನೋಡಿ, ಇವರು ಬಿಲ್ಡಿಂಗ್ ಮಾಡ್ತಿದ್ದಾರೆ, ಇವರು ಎಲೆಕ್ಟ್ರಿಷಿಯನ್ ಆಗಿ. ಮತ್ತು ನಮ್ಗನ್ನ ಸಾಕ್ಷಿ, ನಾವು ವರ್ಕರ್ನ ಕಂಡುಹಿಡಿಯೋದಕ್ಕೆ ನಿಮ್ಮ ಕೈಲಾಗುತ್ತಾ, ನಮ್ಮ ಕೈಲಾಗುತ್ತಾ? ಮತ್ತು ನಾವು ಕಾರ್ಮಿಕರು ಅನ್ನೋದಕ್ಕೆ ಯಾವ ರೀತಿ ಗುರುತಿಸ್ತೀರಾ ನೀವು? 6 ತಿಂಗಳಿಂದ ವರ್ಕರ್ ಆಗಿರೋನು ಈಗ ಯಾಕೆ ವರ್ಕರ್ ಆಗಿರೋದಿಲ್ಲ? ಈ ಕುರಿತು ದೂರವಾಣಿ ಮೂಲಕ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಿಗೆ ಸಂಪರ್ಕಿಸಿದಾಗ ಮದುವೆ ಸಹಾಯ ಧನಕ್ಕಾಗಿ ಚಿಂತಾಮಣಿ ತಾಲೂಕಿನ ಯಗವಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾರಮಾಕನಹಳ್ಳಿ ಗ್ರಾಮದ ನರಸಿಂಹಪ್ಪ ಎಂಬುವರು ಮಗಳ ಮದುವೆಗೆ ಸಲ್ಲಿಸಿರುವ ಅರ್ಜಿ ಪರಿಶೀಲನೆ ಮಾಡಲು ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಸ್ಥಳ ಮಹಜರು ಮಾಡಲು ಕಳುಹಿಸಿಕೊಟ್ಟು ನಿಜವಾದ ಫಲಾನುಭವಿಗಳು ಆಗಿದ್ದರೆ ಸೌಲಭ್ಯ ದೊರಕಿಸಿಕೊಡುವ ಕೆಲಸ ಮಾಡುತ್ತೇವೆ ಎಂದರು. ಇಷ್ಟು ದಿನದಿಂದ ನಾನು ಕೆಲಸ ಮಾಡ್ತಾ ಇರೋದು 28 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಬಿಲ್ಡಿಂಗ್ ಹತ್ರ ಯಾರು ಬಂದೇ ಇಲ್ಲ ಅಧಿಕಾರಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೋಕ್ಕೆ. ಏನಕ್ಕೆ ಬಂದಿಲ್ಲ ಅವರು? ಬಂದೇ ಇಲ್ಲ ಅವರು. ಅರ್ಜಿ ಏನಕ್ಕೆ ಹಾಕಿದ್ರಿ ನೀವು? ನಾವು ಮದುವೆ ಸಹಾಯಧನಕ್ಕೆ ಹಾಕಿದ್ದೀನಿ. ಯಾರು ಮದುವೆ? ನಮ್ಮ ಹುಡುಗದು ಮಗುದು ಹಾಕಿದ್ದೀನಿ. ಇಲ್ಲಿ ಬಂದರೆ ನನ್ನ ಕಾರ್ಡೇ ರಿಜೆಕ್ಟ್ ಮಾಡೋರೆ. ನನ್ನ ಲೇಬರ್ ಕಾರ್ಡೇ ರಿಜೆಕ್ಟ್ ಮಾಡೋರು ಅವರು. ರಿಜೆಕ್ಟ್ ಆಗಿರೋದು ಯಾವಾಗ ಕಾರ್ಡು? ಸರ್ 3-4 ದಿನ ಆಯಿತು. ಅರ್ಜಿ ಹಾಕಿದ್ದು ಮದುವೆ ಇದಕ್ಕೆ ಯಾವಾಗ? ಅರ್ಜಿ ಹಾಕಿರೋದು 3 ತಿಂಗಳಾಯಿತು. 3 ತಿಂಗಳಿಂದ ನಾನು ಓಡಾಡ್ತಾ ಇದ್ದೀನಿ, ಕೆಲಸ ಮಾಡ್ತಾನೆ ಇದ್ದೀನಿ. ಇಲ್ಲಿ ಬಂದು ಕೇಳಿದ್ರೆ ಯಾರನ್ನೂ ಕೇಳಕ್ಕೆ ಹೋಗಬೇಡಪ್ಪ, ನನ್ನ ಕೈಲಿಲ್ಲ, ಹಾಕಿದ್ದೀನಿ ಹೋಗು ಅಂತ ಹೇಳ್ತಾರೆ. ಮದುವೆ ಆಗಿರ್ತಕ್ಕಂಥದ್ದು ಯಾವಾಗ? ಮದುವೆ ಆಗಿರೋದು 8/8. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಒಬ್ಬ ಕಾರ್ಮಿಕನಿಗೆ ಅನ್ಯಾಯ ಮಾಡಿದ್ದ ಕಳಾವಣಿ ಮೇಡಮ್ಗೆ